ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮ ಪ್ರಣಾಮದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಂದುವರಿಸೋಣ ಮಾಸ್ಟರ್ಸ್. ಅದ್ಭುತವಾದ ಧ್ಯಾನವನ್ನು ಮಾಡಿ ಇನ್ನಷ್ಟು ಅದ್ಭುತವಾದ ಜ್ಞಾನವನ್ನು ಪಡೆಯಲು ನಾವು ಸಿದ್ಧರಾಗಿದ್ದೇವೆ. ಸೊ ಇವತ್ತಿನ ಒಂದು ವಿಶೇಷವಾದ ಜ್ಞಾನ ಓಶೋ ಅವರ ಅಷ್ಟವಕ್ರ ಗೀತದಿಂದ ನಾನು ತಗೊಂಡಿರೋದು. ಸೊ ತುಂಬಾ ಅದ್ಭುತವಾದ ಪುಸ್ತಕ. ನಿಜ ಹೇಳ್ಬೇಕು ಅಂದ್ರೆ ನಾನು ಈ ಸೆಷನ್ ಮಾಡ್ಬೇಕು ಅಂತ 1 ತಿಂಗಳ ಹಿಂದೆ ಮಾತು ಕೊಟ್ಟಿದ್ದು. ನನಗೆ ಈ ಒಂದು ಚಾಪ್ಟರ್ ಓದ್ಲಿಕ್ಕೆ 1 ತಿಂಗಳು ಬೇಕಾಯ್ತು. ಓಶೋ ಅವರ ಪಾಠ ಅಂದ್ರೆ ಹಾಗಿರುತ್ತೆ, ಅಷ್ಟು ಸುಲಭವಾಗಿ ಜೀರ್ಣ ಆಗಲ್ಲ. ಯಾಕೆ ಅಂದ್ರೆ ಅದು ಕಾದಂಬರಿ ಅಲ್ಲ. ಮತ್ತೆ ಅವ್ರು ಹೇಳುವ ಪದಗಳ ಅರ್ಥಕ್ಕೆ ನಾವು ಆಳವಾಗಿ ಇಳಿದು ತಿಳ್ಕೊಂಡ್ರೇನೆ ಅವ್ರು ಹೇಳುವ ಮಾತು ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಅಲ್ಲೇನು ಇರಲ್ಲ, 4 ಮಾತೇ ಇರುತ್ತೆ. ಆ 4 ಮಾತು ಏನು ಅನ್ನೋದು ಅರ್ಥ ಆಗ್ಲಿಲ್ಲ ಅಂದ್ರೆ ಪುಸ್ತಕ ಮುಚ್ಬಿಡಿ ಅಂತ ಅವರೇ ಹೇಳ್ತಾರೆ. ನನ್ ಮಾತು ಅರ್ಥ ಆಗ್ತಾ ಇದ್ರೆ ನನ್ ಮಾತು ಕೇಳಿಸ್ಕೊಳ್ಳಿ, ನನ್ ಮಾತು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿಪ್ಪ ಅಂತ ಹೇಳ್ತಾರೆ. ಸೊ ಹಾಗಿದೆ ಅವರ ಒಂದು ಜ್ಞಾನದ ಒಂದು ಮಟ್ಟ. ಸೊ ಇವತ್ತು ನಾವು ಅವರ ಹೇಳಿದ ಒಂದು ವಿಷಯವಾಗಿ, ಅಂದ್ರೆ ಅವರಿಗೆ ಪ್ರಶ್ನಿಸಿದಾಗ ಅವರು ಹೇಳಿದ ಉತ್ತರ ಇದು. ಯಾರೋ ಒಬ್ರು ಅವ್ರಿಗೆ ಪ್ರಶ್ನೆ ಮಾಡಿದ್ರು, ಓಶೋ ಫಾಲೋವರ್ಸ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಅವರು ಹೇಳಿದಂತೆ ನಡ್ಕೊಂಡವರನ್ನ ಸನ್ಯಾಸಿ ಅಂತ ಹೇಳ್ತಾರೆ. ನಮಗೆ ತಿಳಿದಿರುವ ಸನ್ಯಾಸಿಯೇ ಬೇರೆ, ಅಲ್ಲಿ ಇರುವ ಸನ್ಯಾಸಿಗಳೇ ಬೇರೆ. ನಮ್ಗೆ ತಿಳಿದಿರುವ ಸನ್ಯಾಸಿ ಅಂತಂದ್ರೆ ಮನೆ ಮಠವನ್ನು ಬಿಟ್ಟು, ದೇಶವನ್ನು ಬಿಟ್ಟು, ಕೋಶವನ್ನು ಓದಲಿಕ್ಕೆ ಊರೂರು ಸುತ್ತಕೊಂಡು ಮತ್ತೆ ಅವರು ಸಾಮಾನ್ಯರಕ್ಕಿಂತ ಭಿನ್ನವಾಗಿ ವರ್ತಿಸ್ತಾ ಇರ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವುದು. ಅವ್ರ ವೇಷಧಾರಣೆ ಎಲ್ಲ ಸಹ ಬೇರೆ ರೀತಿಯಾಗಿ ಇರುತ್ತೆ. ಆದರೆ ಓಶೋ ಅವ್ರ ಹತ್ರ ಹೋಗಿದ ತಕ್ಷಣ ಅವ್ರಿಗೆ ಸನ್ಯಾಸಿ ಅಂತ ಒಂದು ಪದವನ್ನು ಬಳಸಿ ಅವ್ರಿಗೆ ಹೇಳ್ತಾರೆ. ಹೇಗೆ ನಾವು PSSM ಅಲ್ಲಿ ಮಾಸ್ಟರ್ ಅಂತ ಹೇಳ್ತೀವಿ. ನಾವು ಮಾಸ್ಟರ್ ಯಾವಾಗ ಆಗ್ತೀವಿ? PSSM ಜಾಯಿನ್ ಆಗಿ 1 ಸಲ ಧ್ಯಾನ ಮಾಡಿದರೆ ಮಾತ್ರಕ್ಕೆ ಪತ್ರಿ ಸರ್ ಹೇಳಿದ್ರು, ನೀನ್ ಇನ್ನು ಮೇಲೆ ಮಾಸ್ಟರು, ಇನ್ಮೇಲೆ ನಿನ್ಗೆ ಕೆಲವು ಹೊಣೆಗಾರಿಕೆಗಳಿರುತ್ತೆ, ನೀನು ಧ್ಯಾನ ಮಾಡ್ಬೇಕು, ಧ್ಯಾನವನ್ನು ಹೇಳಿಕೊಡ್ಬೇಕು, ಹಾಗೇನೆ ಅದ್ರಲ್ಲಾಗುವ ಅನುಭವಗಳನ್ನ ಹಂಚಿಕೊಳ್ತಾ ಹೋಗ್ಬೇಕು, ಮತ್ತಷ್ಟು ಆ ಅನುಭವ ಇದ್ದವರ ಪುಸ್ತಕಗಳನ್ನ ಓದಿ ಮತ್ತಷ್ಟು ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ? ಸೊ ನಮ್ಮನ್ನ ಮಾಸ್ಟರ್, ಮೈ ಡಿಯರ್ ಗಾಡ್, ಮೈ ಡಿಯರ್ ಮಾಸ್ಟರ್, ಮೈ ಡಿಯರ್ ಫ್ರೆಂಡ್ಸ್ ಅಂತೆಲ್ಲ ಕರೆದ್ಬಿಟ್ರು ಸರ್. ಆದ್ರೆ ನಾವು ಅದಾಗಿದೀವ, ನನ್ನಲ್ಲಿ ಅದು ಬದಲಾವಣೆಗಳು ಬಂದಿದ್ಯಾ ಅಂತ ನಾವು ನೋಡ್ಕೊಳ್ತಾ ಇರ್ತೀವಿ ಅಲ್ವಾ? ಆದರೆ ಓಶೋ ಅವರು ಹೇಳೋದೇನು ಅಂತಂದ್ರೆ, ನೋಡೋಣ, ಒಂದೊಂದು ಪಾಯಿಂಟ್ ವಾಗಿ ನೋಡ್ಕೊಂಡು ಹೋಗೋಣ. ಸೊ ಓಶೋ ಅವರಿಗೆ ಪ್ರಶ್ನೆ ಮಾಡಿದ್ರು, ನೀವು ಸನ್ಯಾಸ ದೀಕ್ಷೆ ಕೊಟ್ಟ ಮೇಲೆ ಆ ವ್ಯಕ್ತಿ ಆ ಕ್ಷಣದಲ್ಲಿಯೇ ಮುಕ್ತಿಯನ್ನು ಹೊಂದುತ್ತಾನಾ ಅಂತ ಕೇಳ್ತಾರೆ. ಆಗ ಓಶೋ ಹೇಳ್ತಾರೆ, ನಾನು ಖಂಡಿತವಾಗ್ಲೂ ನಿಮ್ಗೆ ಮುಕ್ತಿ ಸಿಗ್ಲಿ ಅನ್ನೋ ಉದ್ದೇಶದಿಂದಾನೇ ಅಂತ ಸನ್ಯಾಸವನ್ನು ಕೊಡ್ತೇನೆ. ಆದ್ರೆ ಮುಕ್ತನಾಗಬೇಕೋ ಆಗಬಾರದು, ಇವಾಗ್ಲೇ ಆಗ್ಬೇಕೋ ಇನ್ನು ಮುಂದೆ ಆಗಬೇಕು ಅನ್ನೋದು ನಿನ್ನ ಕೈಯಲ್ಲಿದೆ, ನಿನ್ನೆ ಇಷ್ಟದಂತೆ ನಡೆಯುತ್ತೆ. ನಾನು ನಿನ್ಗೆ ಮುಕ್ತಗೊಳಿಸ್ತೇನೆ, ಆದ್ರೆ ನೀನು ಮುಕ್ತನಾಗ್ತೀಯಾ ಇಲ್ವಾ ಅನ್ನೋದು ನಿನಗ್ ಬಿಟ್ಟಿದ್ದು, ಅದ್ ನನಗ್ ಬಿಟ್ಟಿದ್ದಲ್ಲ, ನನ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಾನು ನಿನ್ನನ್ನ ಸನ್ಯಾಸಿ ಅಂತ ಹೇಳಿದ್ದಾಗ ನನ್ನ ಉದ್ದೇಶ ನೀನು ಮುಕ್ತನಾದೆ ಅಂತ ಘೋಷಣೆ ಮಾಡುವುದು. ಸೊ ಇಲ್ಲಿ ಮುಕ್ತವಾಗುವುದು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಆಳವಾಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವ್ರು ಹೇಳ್ತಾರೆ, ನಾನು ಘೋಷಿಸಿದ ಮಾತ್ರಕ್ಕೆ ನೀನು ಮುಕ್ತನಾಗ್ತೀಯ ಅನ್ನೋದು ಗ್ಯಾರಂಟಿ ಇಲ್ಲಪ್ಪ, ನಾನು ಆ ಗ್ಯಾರಂಟಿ ನಿನ್ಗೆ ಕೊಡ್ತಾ ಇಲ್ಲ. ಆದ್ರೆ ನನ್ನ ಉದ್ದೇಶ ಅದೇ ಆಗಿದೆ, ನೀನ್ ಮುಕ್ತನಾಗಬೇಕು ಅಂತ. ನಾನು ಮುಕ್ತ ಅಂತ ಹೇಳಿದ್ರು ಸಹ ನೀನು ಮುಕ್ತನಾಗ್ಲಿಕ್ಕೆ ಇಷ್ಟಪಡದೆ ಇದ್ರೆ ನಾನೇನು ಮಾಡ್ಲಿಕ್ಕೆ ಆಗಲ್ಲ. ಅದು ಹೇಗಿದೆ ಅಂತಂದ್ರೆ, ಒಂದು ತುಂಬಾ ಬಲವಾನ ಆನೆ ಇರುತ್ತಲ್ವಾ, ತುಂಬಾ ಬಲ ಇರುವ ಆನೆಯನ್ನು ಮೊದಲಿಗೆ ಕಟ್ ಹಾಕ್ತಾರೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬಿಚ್ಚಾಕ್ತಾರೆ, ಮುಕ್ತಿಯನ್ನು ಕೊಟ್ಬಿಡ್ತಾನೆ. ಆದರೆ ಆನೆ ಆ ಮುಕ್ತಿಯನ್ನು ತಿಳ್ಕೊಂಡಿದ್ಯಾ, ನನ್ ಮುಕ್ತನಾಗಿದ್ದೇನೆ ಅಂತ ತಿಳಿದು ತನ್ನ ಸ್ವೇಚ್ಛೆಯಂತೆ ನಡ್ಕೊಳ್ಳುತ್ತಾ? ಇಲ್ಲ, ಅದು ಅಲ್ಲಿಯೇ ಇರುತ್ತೆ. ಅಂದ್ರೆ ಅದಕ್ಕೆ ಮುಕ್ತನಾಗುವ ಆಸೆಯೇ ಇಲ್ಲ, ಅದಕ್ಕೆ ಮುಕ್ತಿ ಅನ್ನೋದು ಗೊತ್ತೇ ಇಲ್ಲ. ಎರಡನೇದು ಮುಕ್ತಿ ಬೇಕು ಅಂತ ಆಸೆ ಇಲ್ಲ, ಮುಕ್ತನಾಗಿದ್ದೇನೆ ಅಂತ ತಿಳಿದುಕೊಳ್ಳುವ ಆ ಒಂದು ಸಾಮರ್ಥ್ಯ ಅದರಲ್ಲಿ ಇಲ್ಲ.
ಸೊ ಹಾಗೇನೆ ನಾವು ಸಹ ಮುಕ್ತಿಯನ್ನು ಹೊಂದಿದ್ದೇವೆಯೋ ಇಲ್ಲ ನಮ್ಗೆ ಗೊತ್ತಿಲ್ವಂತೆ. ನಮ್ಮನ್ನ ಯಾರು ಕಟ್ ಹಾಕಿಲ್ಲ, ಬಿಟ್ಬಿಟ್ಟಿದ್ದಾರೆ, ಫ್ರೀ ಆಗಿ ಬಿಟ್ಟಿದ್ದಾರೆ. ಆದ್ರೆ ನೀನ್ ಅದನ್ನ ತಿಳಿದ್ರೆ ಮಾತ್ರ ನೀನ್ ಫ್ರೀಯಾಗಿ ಓಡಾಡ್ತೀಯ. ಇಲ್ಲ ನಾನು ಇವತ್ತಿಗೂ ಬಾಂಡೆಡ್ ಅಂತ ಹೇಳ್ತೀವಿ, ಬಾಂಡಿಂಗ್ ಅಲ್ಲಿ ಇದೀನಿ ಅಂತ ತಿಳಿದ್ರೆ ನೀವು ಆ ಬಾಂಡೇಜ್ ಅಲ್ಲಿಯೇ ಇರ್ತೀರ. ಇದು ನೋಡಿ ಎಷ್ಟು ಡೀಪ್ ಆದ ಮಾತು ಅಂತಂದ್ರೆ, ಇದು ಫಿಸಿಕಲ್ ಬಾಂಡಿಂಗ್ ಮಾತ್ರ ಅಲ್ಲ, ಮೆಂಟಲ್ ಬಾಂಡಿಂಗ್ನು ಹಾಗೆ ಇರುತ್ತೆ. ಕೆಲವು ವಿಷಯಗಳಿಗೆ ನಾವು ಹೀಗೇನೆ ಅಂತ ಯಾವ್ದನ್ನ ತಿಳಿದಿರ್ತೇವೋ, ಆಕ್ಚುಲಿ ನಾವೆಲ್ಲ ಮುಕ್ತರು. ನಾವು ಅದನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಫುಲ್ ಫ್ರೀಡಮ್ ಇದೆ. ಯಾವ್ದನ್ನ ಫ್ರೀ ವಿಲ್ ಅಂತ ಪತ್ರಿ ಸರ್ ಹೇಳಿದ್ರು. ನಾವು PSSM ಬಂದಾಗ್ಲೇ ನಮ್ಗೆಲ್ಲರಿಗೂ ಗೊತ್ತಾಗಿರೋದು ಫ್ರೀ ವಿಲ್ ವಿಷಯ. ಈ ಪದ ಬಳಕೆ ಇಲ್ಲಿ ಸಹಜವಾಗಿ ಸಾಮಾನ್ಯವಾಗಿ ಬಳಸ್ತಾ ಇರ್ತೇವೆ, ನಮ್ಮೆಲ್ಲರಿಗೆ ಫ್ರೀ ವಿಲ್ ಇದೆ ಅಂತ. ಸೊ ಫ್ರೀ ವಿಲ್ ಬಳಕೆಯನ್ನು ನಾವು ಮಾಡ್ತಾ ಇದ್ದೇವಾ? ನಾನು ಮುಕ್ತನಾಗಿದ್ದೇನೆ ಅಂತ ಗೊತ್ತಾದ ಮೇಲೆ ನಾನು ನಿಜವಾಗ್ಲೂ ಮುಕ್ತನಾಗಿ ಇದ್ದೇನಾ? ಇಲ್ಲ, ನಾನು ಮತ್ತು ಕಟ್ ಹಾಕೊಂಡು ನನ್ನನ್ನೇ ನಾನು ಕಟ್ ಹಾಕೊಂಡು ಇದ್ದೇನೆ. ಸೊ ಅವ್ರು ಹೇಳ್ತಾ ಇದ್ದಾರೆ, ನಿನ್ನನ್ನು ಯಾರು ಉಳಿಸ್ಲಿಕ್ಕೆ ಸಾಧ್ಯ? ಯಾರು ನಿನ್ನನ್ನು ಇಲ್ಲಿಂದ ರಕ್ಷಿಸ್ತಾರೆ? ನೀನೇ ನಿನ್ನನ್ನು ರಕ್ಷಿಸ್ಬೇಕು. ಈ ತರ ಮನೋಭಾವನೆ ಇದ್ದವ್ರಿಗೆ ನಾನೇನು ಮಾಡಕ್ಕಾಗಲ್ಲಪ್ಪ ಅಂತಾರೆ. ನಾನಂತೂ ಕೊಡೋ ಮುಕ್ತಿ ಕೊಟ್ಬಿಡ್ತೇನೆ. ಆದ್ರೆ ನಿನ್ನ ಭಾವನೆಗಳನ್ನ ಬದಲಿ ಮಾಡ್ಕೊಂಡು ನಿನ್ನ ಅನಿಸಿಕೆಗಳನ್ನ, ನಿನ್ನನ್ನು ರಕ್ಷಿಸುವುದು ನಿನ್ನ ಹೊಣೆ. ಸದ್ಗುರು ಹತ್ರ ಹೋಗಿದ್ದಾಗ ಸದ್ಗುರು ಇಚ್ಛೆ ಏನಿರುತ್ತೆ, ಒಂದೇ ಇಚ್ಛೆ ಆಗಿರುತ್ತೆ. ಅವರ ಹತ್ರ ಬಂದಿರುವ ಶಿಷ್ಯರಿಗೆ ಇಲ್ಲ ಮನುಷ್ಯರಿಗೆ, ಇಲ್ಲಿ ಶಿಷ್ಯ ಅನ್ನುವ ಪದನೂ ಇಲ್ಲ, ಗುರು ಶಿಷ್ಯ ಪರಂಪರೆ ಇಲ್ಲ. ಯಾವ ಮನುಷ್ಯ ಅಲ್ಲಿ ಗುರು ಹತ್ತಿರ ಹೋಗಿ ಮುಕ್ತಿಯನ್ನು ಬಯಸಿಯೇ ಹೋಗೋದು. ಜ್ಞಾನದಿಂದ ಮುಕ್ತಿ ಸಿಗುತ್ತೆ. ಸೊ ಆ ಜ್ಞಾನ ಪಡಿಲಿಕ್ಕೆ ನಾವು ಹೋಗಿರ್ತೇವೆ. ಜ್ಞಾನ ಪಡೆದ ನಂತರವೂ ನಾವು ಮುಕ್ತಿಯನ್ನು ಹೊಂದದೆ ಹೋದರೆ ಅದು ಗುರುವಿನ ತಪ್ಪಲ್ಲ. ಗುರು ಇಚ್ಛೆ ಪಡುವುದೇ ನಿನ್ನನ್ನು ಮುಕ್ತವಾಗಿ ಮಾಡುವುದನ್ನೋದೇ ಅವರು ಒಂದು ಕೋರಿಕೆ ಆಗಿದೆ. ಸೊ ಈ ಒಂದು ಮಾತನ್ನ ನಾವು ಗುರುತಿಸ್ತಾ ಹೋಗ್ಬೇಕು. ಇಡೀ ಪಾಠದಲ್ಲಿ ಅದೊಂದೇ ಮಾತು ಅವ್ರು ಹೇಳ್ತಾ ಇರ್ತಾರೆ. ಸದ್ಗುರುವಿನ ಹತ್ತಿರ ಹೋದಾಗ ಅವರ ಒಂದೇ ಕೆಲಸ ಮಾಡುವುದಂತೆ. ಏನು ಅಂದ್ರೆ ನಿನ್ಗೆ ಪದೇ ಪದೇ ನೆನಪಿಸುವುದು ಕೆಲಸ. ಏನು ಅಂದ್ರೆ ನೀನು ಮುಕ್ತನಾಗಿದ್ದೀಯಾ, ನೀನು ಮುಕ್ತನಾಗಿದ್ದೀಯಾ ಅಂತ ನೆನಪಿಸ್ತಾರೆ. ಆದ್ರೆ ಹೇಳುವುದಿಲ್ವಂತೆ. ನೀನ್ ಮುಕ್ತ, ಹೋಗು, ಆರಾಮಾಗಿರೋ ಅಂತ ಸಿನಿಮಾದಲ್ಲಿ ತೋರಿಸಿದ ಹಾಗೆ ಆ ತರ ಡೈಲಾಗ್ ಬಾಜಿ ಏನು ನಡೆಯಲ್ಲ. ಆದ್ರೆ ಎಚ್ಚರಿಸ್ತಾ ಇರ್ತಾರೆ ಗುರುಗಳು, ನೀನು ಮುಕ್ತ, ನಿನ್ನ ಹತ್ರ ಫ್ರೀ ವಿಲ್ ಇದೆ ಅಂತ. ಸದ್ಗುರು ಹತ್ರ ಹೋದ ಮಾತ್ರಕ್ಕೆ ನಿನ್ಗೆ ಮುಕ್ತಿ ಸಿಗುತ್ತೆ ಅಂತಾನೂ ಇಲ್ಲ. ಯಾಕೆಂದ್ರೆ ಯಾರು ಯಾರಿಗೂ ಮುಕ್ತಿಯನ್ನು ಕೊಡಲ್ಲ. ಸೊ ಓಶೋ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಬಂದಿದ್ದಕ್ಕೆ ನಾನ್ ನಿನ್ಗೆ ಮುಕ್ತಿ ಕೊಡ್ತಾ ಇದ್ದೀನಿ ಅಂತ ತಿಳಿಬೇಡ. ನಿನ್ಗೆ ಮುಕ್ತಿ ಬೇಕಿದ್ದಾಗ ನೀನು ನನ್ನನ್ನು ಆರಿಸಿಕೊಂಡು ಬರ್ತೀಯಾ, ನಾನ್ ನಿನ್ ಮುಕ್ತನಾದೆ ಅಂತ ಹೇಳಿದ ತಕ್ಷಣನೇ ನೀನ್ ಅದನ್ನ ಅನುಭವಕ್ಕೆ ತಗೊಂಡ್ ಬಂದು ನಾನು ಮುಕ್ತನಾದೆ ಅಂತ ಖುಷಿ ಪಡ್ತೀಯ. ಆದ್ರೆ ಮರುಪ್ರಶ್ನೆ ಹಾಕ್ತಾ ಇದ್ದಾರೆ ಪ್ರಶ್ನೆ ಹಾಕೋರು, ಹಾಗಾದ್ರೆ ಸನ್ಯಾಸಿ ಆಗಿದ ಮೇಲೆ ಅವರಲ್ಲಿ ಯಾವ ಬದಲಾವಣೆಗಳು ತಕ್ಷಣದಲ್ಲಿ ಕಾಣುವುದೇ ಇಲ್ವಲ್ಲ ಅಂತ. ಈ ಮಾತನ್ನ ನಮ್ಗೆ ಅನ್ವಯಿಸಿದ್ರೆ, ನಾವು ಧ್ಯಾನ ಮಾಡ್ತಾ ಇದ್ರೆ, ಧ್ಯಾನಿ ಇಷ್ಟು ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಯಾವ ಬದಲಾವಣೆ ಆಗಿಲ್ಲ ಅಂದ್ರೆ ನಾನು ಇನ್ನೂ ಧ್ಯಾನಿ ಆಗಿಲ್ಲ, ನಾನು ಇನ್ನು ಪೂರ್ಣ ರೂಪದಲ್ಲಿ ಧ್ಯಾನಿ ಆಗಿಲ್ಲ ಅಂತ ನಾವು ನಮ್ಮನ್ನ ಲೇಬಲಿಂಗ್ ಮಾಡ್ಕೊಳ್ತೀವಿ, ಟ್ಯಾಗ್ ಮಾಡ್ಕೊಳ್ತೀವಿ. ಈಗ ಯಾರಿಗೆ ಆಗ್ಲಿ ನೀವು ಗ್ರೇಟ್ ಮಾಸ್ಟರ್ ರೀ, ನೀವು ಎಷ್ಟು ಧ್ಯಾನ ಮಾಡ್ತೀರಾ ಅಂತ ಹೇಳಿದ ತಕ್ಷಣ ಅಯ್ಯಯ್ಯೋ ಇಲ್ಲ ರೀ, ನಾನು ಬರೀ 1 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನಾನೇನ್ ಗ್ರೇಟ್ ಮಾಸ್ಟರ್ ಅಲ್ಲ ಅಂತ ನಾವು ಅಂದ್ಬಿಡ್ತೀವಿ. ಈ ಮಾತನ್ನೇ ಇಲ್ಲಿ ಕೋಟಿಂಗ್ ಮಾಡ್ತಾ ಇದ್ದಾರೆ, ಓಶೋ ಅವರು ಹೇಳ್ತಾ ಇದ್ದಾರೆ. ಧ್ಯಾನಿ ಆದ ಮಾತ್ರಕ್ಕೆ ನಿನ್ನಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನುವ ಒಂದು ಕಲ್ಪನೆಯನ್ನು ನೀನ್ ಇಟ್ಕೊಂಡು ಬಂದಿದ್ಯಾ, ಅದಕ್ಕೆ ನಿನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಆ ತರ ಚೇಂಜಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ನೀನು ಸನ್ಯಾಸಿ ಆಗಿದ್ದ ತಕ್ಷಣ ನೀನು ಸಡನ್ ಆಗಿ ನಿನ್ನಲ್ಲಿ ಕೋಪ, ತಾಪ, ರಾಗ, ದ್ವೇಷ ಎಲ್ಲ ಮಾಯ ಆಗ್ಬಿಡುತ್ತೆ. ಸಡನ್ ಆಗಿ ನೀನು ಒಂದು ಒಳ್ಳೆ ಧೀಮಂತ ಒಂದು ಮನುಷ್ಯನಾಗಿ ನಿನ್ನ ಶರೀರದಿಂದ ಒಂದು ತೇಜಸ್ಸು ಹೊರಡಲು ಶುರು ಆಗ್ಬಿಡುತ್ತೆ ಅಂತ ನೀನ್ ತಿಳ್ಕೊಳ್ತಾ ಇದೀಯ. ಅಂಥದ್ದೇನೂ ನಡೆಯೋದಿಲ್ಲ. ಹೇಗೆ ನಾವು ಧ್ಯಾನಿ ಆಗಿದ ತಕ್ಷಣ ಹೊಸದಾಗಿ ನಾವೆಲ್ಲ ಧ್ಯಾನ ಮಾಡುವಾಗ ಮನೆಯಲ್ಲಿ ಎಲ್ಲರೂ ಈ ಮಾತನ್ನ ಕೇಳಿರ್ಬೇಕು,
ನಾನು ಮಾತ್ರ ತುಂಬಾನೇ ಇದನ್ನ ಕೇಳಿದೆ. ಏನು ಅಂದ್ರೆ, ನಾವು ಧ್ಯಾನಕ್ಕೆ ಬಂದಿರ್ತೀವಲ್ವಾ, ನೋಡ್ತಾ ಇರ್ತಾರೆ. ಎಷ್ಟು ಧ್ಯಾನ ಮಾಡ್ತಾ ಇದ್ದಾರೆ, ಧ್ಯಾನದ ಕ್ಲಾಸಸ್ ಎಲ್ಲ ಮಾಡ್ತಾ ಇರ್ತಾರೆ, ಎಷ್ಟೊಂದು ಜ್ಞಾನ ಹಂಚಿಕೆ ಮಾಡ್ತಾ ಇರ್ತಾರೆ ಅಂತ. ಆಗ ಸಾಮಾನ್ಯ ಜೀವನಕ್ಕೆ ಬಂದಾಗ, ಒಂದು ವೇಳೆ ನಾವು ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಕೋಪ, ತಾಪ ತೋರಿಸಿದ್ರೆ, "ಓ, ಇಷ್ಟು ಧ್ಯಾನ ಮಾಡ್ತೀಯಾ, ನಿನ್ಗೆ ಕೋಪನೂ ಬರುತ್ತಾ? ಇಷ್ಟು ಧ್ಯಾನ ಮಾಡ್ತೀಯಾ, ನಿನ್ಗೆ ಹೀಗೂ ಹಾಗೆ ಮಾಡ್ತೀಯಾ?" ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಎಕ್ಸ್ಪೆಕ್ಟೇಷನ್. ಒಬ್ಬ ಸನ್ಯಾಸಿ ಆಗಿದ್ದಾನೆ, ಇಲ್ಲ ಒಬ್ಬ ಧ್ಯಾನಿ ಆಗಿದ್ದಾನೆ ಅಂದ್ರೆ ಅವ್ರನಿಂದ ಎಷ್ಟೊಂದು ಎಕ್ಸ್ಪೆಕ್ಟೇಷನ್. ಇನ್ನೊಬ್ಬರು ಅಷ್ಟೇ ಅಲ್ಲ, ನಾವು ಸಹ ನಮ್ಮಿಂದ ಎಷ್ಟೊಂದು ಎಕ್ಸ್ಪೆಕ್ಟೇಷನ್. ನಾನ್ ಧ್ಯಾನ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಯಾವ ಅನಾರೋಗ್ಯ ಆಗ್ಬಾರ್ದು. ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಕೋಪ ಬರಬಾರ್ದು. ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಥರ್ಡ್ ಐ ಎಕ್ಸ್ಪೀರಿಯನ್ಸಸ್ ಆಗ್ಬೇಕು. ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಮುಂದೆ ಆಗುವುದೆಲ್ಲ ಗೊತ್ತಾಗ್ಬೇಕು. ಅಂದ್ರೆ ಸಿಕ್ಸ್ತ್ ಸೆನ್ಸ್ ಸ್ಟ್ರಾಂಗ್ ಆಗ್ಬೇಕು. ಅದಾಗದೇ ಇದ್ರೆ, ಓಹ್, ನಾನು ಸರಿಯಾಗಿ ಧ್ಯಾನ ಮಾಡ್ತಾ ಇಲ್ವೇನೋ, ನಾನು ಸರಿಯಾಗಿ ಇನ್ನೂ ಧ್ಯಾನಿ ಆಗಿಲ್ಲ, ನಾನು ಮಾಸ್ಟರ್ ಆಗಿಲ್ಲ, ನಾನು ಸನ್ಯಾಸಿ ಆಗಿಲ್ಲ ಅಂತ ಜಡ್ಜ್ ಮಾಡ್ತಾ ಇರ್ತೀವಿ. ಸೊ ಓಶೋ ಹೇಳ್ತಾ ಇದ್ದಾರೆ, ಅದೆಲ್ಲ ನಿನಗ್ ಬಿಟ್ಟಿದ್ದಪ್ಪ, ಅದು ಗುರುಗಳಿಗೆ ಸಂಬಂಧ ಇಲ್ಲ. ನೀನು ಮುಕ್ತನಾಗಬೇಕು ಅಂತ ಏನು ಕೋರಿ ಇಲ್ಲಿ ಬರ್ತಾ ಇದೆಯೋ, ಆದ್ರೆ ಮುಕ್ತ ಅಂದ್ರೆ ಏನು ಅಂತ ನಿನ್ಗೆ ಗೊತ್ತಿಲ್ಲ. ಸೊ ಅಷ್ಟವಕ್ರ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿನಗೆ ಮುಕ್ತಿ ಸಿಕ್ಕ ಮೇಲೆ ನಿನಗೆ ಎರಡು ಕೊಂಬು, ಎರಡು ಬಾಲ ಬರಲ್ಲ. ನೀನ್ ಹೇಗಿದೆಯೋ ಹಾಗೇ ಇರ್ತೀಯ. ಮುಕ್ತಿ ಸಿಕ್ಕಿದವನು ಸಾಮಾನ್ಯವಾಗಿ ಇರ್ತಾನೆ. ಸೊ ಸಾಮಾನ್ಯವಾಗಿ ಸೃಷ್ಟಿಕರ್ತ ಪ್ರತಿಯೊಬ್ಬರನ್ನು ಸಾಮಾನ್ಯವಾಗಿಯೇ ಸೃಷ್ಟಿ ಮಾಡಿದ್ದಾನೆ. ನಾವು ಮನುಷ್ಯರು ನಮ್ಮ ಬುದ್ಧಿಯಿಂದ ಒಂದು ಮನುಷ್ಯನನ್ನು ಅಸಾಮಾನ್ಯವಾಗಿ ಕಾಣಲು ಪ್ರಯತ್ನ ಮಾಡ್ತಾ ಇರ್ತೀವಿ. ಹೇಗೆ ಅಸಾಮಾನ್ಯ ಅಂತಂದ್ರೆ, ನಮ್ಗೆ ನೋಡಲು ಚೆನ್ನಾಗಿದ್ದಾರೆ ಅಂತ ಹೇಳಿಸ್ಕೋಬೇಕು ಅಂತ ಆಸೆ. ಅದಕ್ಕೆ ಎಲ್ಲಾ ತರದ ಮೇಕಪ್ಪು ಮತ್ತೆಲ್ಲ ಔಟರ್ ಚೇಂಜಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ನೋಡಿ, ಯಾರಾದ್ರೂ ಬಂದ್ರೆ ಸಾಕು, ನಾವು ಕೂದಲೆಲ್ಲ ಸರಿ ಮಾಡ್ಕೊಂಡು, ಡ್ರೆಸ್ ಎಲ್ಲ ಸರಿ ಮಾಡ್ಕೊಂಡು, ಅಂದ್ರೆ ನಮ್ಗೆ ಸಾಮಾನ್ಯವಾಗಿ ಇರಬಾರದು ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಒಂದು ಮಾತು. ಸಾಮಾನ್ಯವಾಗಿದ್ರೆ ಸರಿಯಲ್ಲ, ಚೆನ್ನಾಗಿರಲ್ಲ, ನಾನು ಅಸಾಮಾನ್ಯವಾಗಿರ್ಬೇಕು, ಟಿಪ್ ಟಾಪ್ ಆಗಿರ್ಬೇಕು, ಎಲ್ಲರಂತೆ ಇರಬಾರ್ದು, ನನ್ನ ಚಾಯ್ಸ್ ತುಂಬಾ ಚೆನ್ನಾಗಿದೆ, ನಾನು ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇದೆ, ನಾನು ಸಾಮಾನ್ಯರಂತೆ ಇಲ್ಲ, ನಾನು ಗಂಭೀರವಾಗಿರ್ತೇನೆ, ನಾನು ಸಾಮಾನ್ಯರಿಗಿಂತ ಎತ್ತರವಾಗಿದ್ದೇನೆ, ನಾನು ಸಾಮಾನ್ಯರಿಗಿಂತ ಚಂದವಾಗಿದ್ದೇನೆ, ನಾನು ಸಾಮಾನ್ಯರಿಗಿಂತ ಸ್ವಲ್ಪ ಜಾಣನಾಗಿದ್ದೇನೆ. ಈ ಒಂದು ಹಂಬಲದಿಂದನೇ ನಾವು ಜೀವಿಸ್ತಾ ಇರ್ತೀವಿ. ಹಾಗೇನೆ ಸನ್ಯಾಸಿ ಆಗುವುದಾಗ್ಲಿ, ಧ್ಯಾನಿ ಆಗುವುದಾಗ್ಲಿ, ಅದರ ಹಿಂದೆಯೂ ಇದೇ ಒಂದು ಉದ್ದೇಶವಾಗಿದೆ. ನಾನು ಸಾಮಾನ್ಯರಂತೆ ಅಲ್ಲಪ್ಪ, ನಾನು ಧ್ಯಾನ ಮಾಡ್ತೀನಿ. ನಾನು ಸಾಮಾನ್ಯರಂತೆ ಅಲ್ಲಪ್ಪ, ನನಗೆ ಜ್ಞಾನ ಇದೆ, ನಾನು ಓಶೋ ಅವ್ರ ಪುಸ್ತಕ ಓದ್ತೀನಿ, ನಾನು ಪತ್ರಿ ಸರ್ ಹೇಳಿದ ಬುಕ್ಸ್ ಓದ್ತೀನಿ, ನಾನು ಕ್ಲಾಸಸ್ ಮಾಡ್ತೀನಿ, ನಾನು ಕ್ಲಾಸಸ್ ಅಟೆಂಡ್ ಮಾಡ್ತೀನಿ, ನಾನು ಇಷ್ಟು ಗಂಟೆಗಳ ಕಾಲ ಧ್ಯಾನ ಮಾಡ್ತೀನಿ, ನಾನು ಸಾಮಾನ್ಯನಲ್ಲ. ಈ ಒಂದು ಮಾತನ್ನ ನನ್ನ ಒಳ ಮನಸ್ಸು ನನಗೆ ಹೇಳ್ತಾ ಇರುತ್ತೆ. ಓಶೋ ಹೇಳ್ತಾರೆ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮ್ಗೆ ಸಾಮಾನ್ಯವಾಗಿ ಇರ್ಲಿಕ್ಕೆ ಇಷ್ಟನೇ ಇಲ್ಲ. ಆದ್ರೆ ಹುಟ್ಟಿಸುವವನು, ಆ ದೇವರಿದಾನಲ್ವಾ, ಅವನು ಎಲ್ಲರನ್ನೂ ಸಾಮಾನ್ಯವಾಗಿಯೇ ಹುಟ್ಟಿಸಿದ್ದಾನೆ. ಎಲ್ಲೋ 100ಗೊಬ್ರು ಅತಿ ಜಾಣರು, 1000ಗೊಬ್ರು ಅತಿ ಚಂದವಾಗಿರೋರು, ಆದ್ರೆ ಮಿಕ್ಕವರೆಲ್ಲ ಸಾಮಾನ್ಯರು. ಅಂದ್ರೆ ಆ ಸೃಷ್ಟಿಕರ್ತನಿಗೆ ಯಾರು ಪ್ರಿಯರು? ಸಾಮಾನ್ಯರು ಪ್ರಿಯರು. ಅದಕ್ಕೆ ಅವನು ಹೆಚ್ಚಿನ ಪ್ರಮಾಣದಲ್ಲಿ ಅವರ ಸೃಷ್ಟಿ ಮಾಡ್ತಾ ಇದ್ದಾನೆ. ಅಸಾಮಾನ್ಯವಾಗಿ ಸುಂದರವಾಗಿರುವುದು 100ಕ್ಕೊಂದು 1000ಕ್ಕೊಂದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ನಾನು ಸೃಷ್ಟಿ ಮಾಡುವಾಗ ಅಲ್ಲೊಂದು ಇಲ್ಲೊಂದು ಸೃಷ್ಟಿ ಮಾಡ್ತಾ ಇದ್ದಾನೆ. ಅತಿ ಜಾಣರನ್ನು ಅಲ್ಲೊಂದು ಇಲ್ಲೊಂದು ಸೃಷ್ಟಿ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಆ ದೇವರಿಗೆ ಪ್ರಿಯವಾದದ್ದು ಯಾರು ಅಂತಂದ್ರೆ, ಸಾಮಾನ್ಯವಾಗಿರುವವರೇ ಅವನಿಗೆ ಪ್ರಿಯ. ಅದಕ್ಕೆ ಅವರನ್ನೇ ಹೆಚ್ಚು ಪ್ರಮಾಣದಲ್ಲಿ ಸೃಷ್ಟಿ ಮಾಡ್ತಾ ಇರೋದು.
ಸೊ ಹೀಗಾಗಿ ನೀವು ಸಾಮಾನ್ಯರ ಅಸಾಮಾನ್ಯರ ಅಂತ ನೋಡ್ಕೊಳ್ಬೇಕು. ನಾನು ಅಸಾಮಾನ್ಯ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಸ್ವಲ್ಪ ಭಿನ್ನವಾಗಿ ಇರಬೇಕು, ಎಲ್ಲರಂತೆ ನಾನು ಇರಬಾರದು ಅನ್ನೋ ಪ್ರಯತ್ನದಲ್ಲೇ ಸತತವಾಗಿ ಇರ್ತೀವಿ. ಆದರೆ ಬೇಕಾ ನಮ್ಗೆ ಅಂತ ಕೇಳ್ತಾ ಇದ್ದಾರೆ. ಓಶೋ ಹೇಳ್ತಾ ಇದ್ದಾರೆ, ಇದು ಯಾಕೆ ಬೇಕು? ಯಾಕೆ ಬೇಕು ನಿನಗೆ ಅಸಾಮಾನ್ಯವಾಗಿ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳುವ ಒಂದು ಹಂಬಲ? ಯಾಕೆ ಅನ್ನೋದಕ್ಕೆ ಉತ್ತರನೂ ಹೇಳ್ತಾ ಇದ್ದಾರೆ. ಅದು ಅಹಂಕಾರ. ಯಾರಿಗೆ ನಾನು ಅಸಾಮಾನ್ಯ ಆಗಬೇಕು ಅನ್ನುವ ಒಂದು ಹಂಬಲ ಇರುತ್ತೋ ಅವನಲ್ಲಿ ಅಹಂಕಾರವಿರುತ್ತೆ. ಆ ಅಹಂಕಾರ ಅವನಿಗೆ ಹೇಳುತ್ತೆ, ನೀನು ಸಾಮಾನ್ಯನಲ್ಲ, ಅವರಿಂದ ಭಿನ್ನವಾಗಿದೀಯಾ ಅಂತ. ಸೊ ಭಿನ್ನವಾಗಿ ಇರುವುದು ಅಹಂಕಾರದ ಸೂಚಕವಾಗಿದೆ. ಹಾಗಾದರೆ ನೀನು ಮುಕ್ತನಾದಾಗ ನಿನ್ನಲ್ಲಿ ಅಹಂಕಾರ ಇರಬೇಕಾ? ಮುಕ್ತಿಯನ್ನು ಪಡೆದ ನಂತರ ನಿನ್ನಲ್ಲಿ ಅಹಂಕಾರ ಬಂದರೆ ಅದು ಎಂತಹ ಮುಕ್ತಿ? ಸೊ ಮುಕ್ತಿ ಸಿಕ್ಕಿದಾಗ ನಾನು ಬದಲಾಗ್ತೇನೆ ಅಂತ ತಿಳಿಯುವುದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲ, ಸರಿಯಾದ ಮಾತಾ ಅಲ್ಲ. ಮುಕ್ತಿ ಸಿಕ್ಕ ಮಾತ್ರಕ್ಕೆ ಯಾವ ಬದಲಾವಣೆ ಆಗಲ್ಲ. ನೀನು ಇನ್ನೂ ನಾರ್ಮಲ್ ಆಗ್ಬಿಡ್ತೀಯ, ಇನ್ನೂ ಸಾಮಾನ್ಯನಾಗ್ತೀಯ, ನೀನು ಎಲ್ಲರಂತೆಯೇ ಇರ್ತೀಯ. ನಿನಗೂ ಕೋಪ ಬರುತ್ತೆ, ನಿನಗೂ ದ್ವೇಷಗಳು ಬರುತ್ತೆ. ನೀನು ಯಾವ ರೀತಿಯ ವಿಶೇಷತೆಯನ್ನು ಇಟ್ಕೊಳ್ಳೋದಿಲ್ಲ, ಸ್ವಭಾವದಲ್ಲಾಗಲಿ, ರೂಪದಲ್ಲಾಗಲಿ, ವ್ಯವಹಾರದಲ್ಲಾಗಲಿ. ಆದರೆ ನಿನಗೆ ಭಯ, ನೋಡು ನೋಡು ನಿನ್ಗೆ ಭಯ ಆಗ್ತಾ ಇದೆ, ನಾನು ನಿಂಗೆ ಹೇಳ್ತಾ ಇದ್ರೇನೆ ಭಯ ಆಗ್ತಾ ಇದೆ. ಅರೇ, ನಾನು ಸಾಮಾನ್ಯವಾಗಿದ್ರೆ ನಾನು ಯಾಕೆ ಸನ್ಯಾಸಿ ಆಗಕ್ ಬರ್ತಾ ಇದ್ದೆ, ನಾನು ಯಾಕೆ ಧ್ಯಾನಕ್ಕೆ ಬರ್ತಾ ಇದ್ದೆ? ನೀವೇನ್ರಿ ಎಲ್ಲ ಕಲ್ತು ಮತ್ತು ಸಾಮಾನ್ಯವಾಗಿರುವಂತ ಹೇಳ್ತಾ ಇದ್ದೀರಾ ಅಂದ್ರೆ ನಿನ್ಗೆ ಅದಿಷ್ಟ ಆಗ್ತಾ ಇಲ್ಲ ಒಳಗಿಂದ. ನಿನ್ಗೆ ಗಾಬರಿ ಆಗ್ಲಿಕ್ಕೆ ಶುರು ಆಗುತ್ತೆ. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ನಲ್ಲಿ ಬದಲಾವಣೆನೇ ಆಗ್ಲಿಲ್ಲ ಅಂದ್ರೆ ಜನರಿಗೆ ಹೇಗ್ ಗೊತ್ತಾಗತ್ತೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ? ಜನರಿಗೆ ಹೇಗ್ ಗೊತ್ತಾಗತ್ತೆ ನಾನು ಸನ್ಯಾಸ ದೀಕ್ಷೆ ತಗೊಂಡಿದ್ದಾಗ ನಾನು ಬದಲಾಗ್ಲಿಲ್ಲ ಅಂದ್ರೆ ಹೇಗೆ ಅವ್ರಿಗೆ ಗೊತ್ತಾಗೋದು? ಸೊ ನನ್ನ ವೇಷಭೂಷಣದಿಂದ ಮತ್ತೆ ನನ್ನ ಮಾತುಗಳಿಂದ, ನನ್ನ ವ್ಯವಹಾರದಿಂದ ನನ್ನನ್ನು ನಾನು ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಮುಕ್ತನಾಗಿದ್ದೇನೆ, ನಾನು ಧ್ಯಾನಿಯಾಗಿದ್ದೇನೆ, ನಾನು ಸನ್ಯಾಸಿಯಾಗಿದ್ದೇನೆ ಅಂತ. ಆದರೆ ಮೋಕ್ಷ, ಮುಕ್ತಿ ಅಂತಂದ್ರೆ ಇದಲ್ಲ. ಮುಕ್ತಿ ಅಂತಂದ್ರೆ ಎಚ್ಚೆತ್ತುಕೊಳ್ಳುವುದು, ಜಾಗರಣ ಸ್ಥಿತಿಗೆ ಬರುವುದು, ಅವೇರ್ನೆಸ್ ಅಂತ ನಾವು ಯಾವ್ದನ್ನ ಹೇಳ್ತೀವಿ. ಈಗ ಏನಾಗುತ್ತೆ ಅಂದ್ರೆ ನೀವು ಮುಕ್ತಿಯನ್ನು ಪಡೆದಿದ್ದ ಮಾತ್ರಕ್ಕೆ ನಿಮ್ಮ ಆಹಾರ, ವಿಹಾರ, ವಿಚಾರದಲ್ಲಿ ಬದಲಾವಣೆ ಆಗಲ್ಲ. ನಾವು ಹೇಳ್ತೀವಿ, ನಾನೀಗ ಮೆಡಿಟೇಷನ್ ಬಂದಿದ್ದೀನ್ರಿ, ನಾನು ಇವಾಗ ಟೀ ಕುಡಿಯಲ್ಲ, ನಾನು ಇವಾಗ ಕಷಾಯನೇ ಕುಡಿಯೋದು. ನಾವೀಗ ಮೆಡಿಟೇಷನ್ ಮಾಡಕ್ ಬಂದಿದ್ದೀವಿ, ಸೊ ನಾನು ಹೀಗೆ ಮಾಡಲ್ಲ, ಹಾಗೆ ಮಾಡಲ್ಲ, ಇದನ್ನ ತಿನ್ನಲ್ಲ, ಹೀಗೆಲ್ಲ ಕೂತ್ಕೊಳ್ಳಲ್ಲ, ಈ ತರ ಬಟ್ಟೆ ಹಾಕಲ್ಲ. ಓಶೋ ಕೇಳ್ತಾ ಇದ್ದಾರೆ, ನೀನ್ ಅದನ್ನ ಬಿಟ್ಟು ಮಾತ್ರಕ್ಕೆ ನೀನ್ ಸನ್ಯಾಸಿ ಆಗೋದಿದ್ರೆ ನೀನ್ ಮತ್ತೆ ಇಲ್ಲಿಗೆ ಬರೋದೇ ಬೇಕಿಲ್ಲ. ಮನೆಯಲ್ಲೇ ಇದ್ಕೊಂಡು ಟೀ ಬಿಟ್ಬಿಡು, ಟೀ ಕುಡಿಯೋದ್ ಬಿಟ್ಬಿಡು, ನೀನ್ ಸನ್ಯಾಸಿ ಆಗ್ಬಿಡ್ತೀಯ. ನೀನ್ ಬಿಳಿ ಬಟ್ಟೆ, ಜುಬ್ಬ ಪೈಜಾಮ ಹಾಕೊಂಡು ತಿರುಗು, ನೀನ್ ಸನ್ಯಾಸಿ ಆಗ್ಬಿಡ್ತೀಯ. ಇಲ್ಲಿ ಬಂದು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಏನಿದೆ? ಮನೆಯಲ್ಲಿದ್ದು ಟೀ ಬಿಟ್ಟು ನೀನು ಸನ್ಯಾಸಿ ಆಗುವುದಿಲ್ಲ ಅಂತಂದ್ರೆ, ಇಲ್ಲಿಗೆ ಬಂದು ನೀನು ಸನ್ಯಾಸಿ ಆಗಿದ್ದಾಗ ನೀನು ಕೆಲವು ಅಭ್ಯಾಸಗಳನ್ನ ಬಿಟ್ಟು ನಾನು ಸನ್ಯಾಸಿ ಆಗಿದ್ದೇನೆ, ಅದಕ್ಕೆ ನಾನು ಇದನ್ನ ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಏನೂ ಅರ್ಥ ಇಲ್ಲ. ಹೇಗೆ ನೀನು ಮನೆಯಲ್ಲಿದ್ದು ಅದನ್ನ ಮಾಡಿದ್ರೆ ಅರ್ಥ ಇಲ್ಲವೋ, ನೀನ್ ಇಲ್ಲಿ ಬಂದು ಹಾಗೆ ಮಾಡಿದ್ರು ಅದಕ್ಕೆ ಅರ್ಥ ಇಲ್ಲ. ನೀನ್ ಬೇಕಿದ್ರೆ ಟೀ ಕುಡಿ, ನೀನ್ ಬೇಕಿದ್ರೆ ಕಾಫಿ ಕುಡಿ, ನೀನ್ ಪಕೋಡಿಗಳನ್ನ ತಿನ್ನು, ನೀನ್ ಹೇಗ್ ಬೇಕೋ ಹಾಗಿರೋ. ಅದಕ್ಕೂ ಸನ್ಯಾಸಿ ಆಗೋದಕ್ಕೂ ಯಾವ ಸಂಬಂಧನೇ ಇಲ್ಲ. ಈ ತರ ಬಾಹ್ಯ ರೂಪದ ಯಾವ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳುವ ಅವಶ್ಯಕತೆನೇ ಇಲ್ಲ. ಒಂದು ವೇಳೆ ನಾನು ಸನ್ಯಾಸಿ ಆಗಿದ್ದೇನೆ, ನಾನು ಹೀಗಿರ್ಬೇಕು, ಇದು ಸಮಾಜ ನನ್ನಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ, ನನ್ನಿಂದ ನಿರೀಕ್ಷೆ ಮಾಡುತ್ತೆ ಅಂತ ಅನ್ಕೊಂಡ್ರೆ ನೀನು ಅಹಂಕಾರದಲ್ಲಿ ಸಿಕ್ಕಾಕೊಳ್ತಾ ಇದೀಯಾ. ನಿನಗೆ ಆ ಪಟ್ಟ ಬೇಕಾಗಿದೆ, ಇವನು ಸನ್ಯಾಸಿ, ಇವನು ಧ್ಯಾನಿ ಅನ್ನುವ ಪಟ್ಟ ಬೇಕಾಗಿ ನೀನು ಅದನ್ನ ಕೋರ್ತಾ ಇದೀಯ. ಸೊ ಇದು ಅಹಂಕಾರದ ಗುರ್ತಾಗಿದೆ. ಸನ್ಯಾಸ ಆದವನು ಟೀನು ಕುಡಿತಾನೆ, ಕಾಫಿನೂ ಕುಡಿತಾನೆ. ಆದರೆ ಈಗ
ಏನ್ ಬದಲಾವಣೆ ಆಗತ್ತೆ ಅಂದ್ರೆ, ಮೊದಲು ನೀನು ಕಾಫಿ ಕುಡಿತಾ ಇದ್ದೆ, ಹ್ಮ್ ಮಲಗಿ ಅಂದ್ರೆ ಸುಪ್ತ ಮನಸ್ಸದಿಂದ ಕಾಫಿ ಕುಡಿತಾ ಇದ್ದೆ. ಯು ಆರ್ ಸ್ಲೀಪಿಂಗ್ ಅಂತ ಹೇಳ್ತಾರೆ. ನೀನ್ ಮಲ್ಕೊಂಡಿದ್ದೆ, ನಿನಗೆ ಗಮನಕ್ಕೆ ಇದ್ದಿಲ್ಲ, ಸುಮ್ನೆ ಕುಡಿತಾ ಇದ್ದೆ. ಆದ್ರೆ ಈಗ ನೀನು ಎಚ್ಚೆತ್ತುಕೊಂಡು ಕುಡಿತೀಯಾ. ಅವೇರ್ನೆಸ್ ಅಂತ ನಾವು ಏನನ್ನ ಹೇಳ್ತೀವೋ, ಇಲ್ಲಿ ಅವೇರ್ನೆಸ್ ಪದವನ್ನು ಬಳಸಿಲ್ಲ ಮಾಸ್ಟರ್. ನಮ್ಮ ಒಂದು ಎಕ್ಸ್ಪ್ಲನೇಷನ್ಗೆ ಕ್ಲಾರಿಟಿ ಇರ್ಲಿ ಅಂತ ನಾನು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಅವೇರ್ನೆಸ್ ನಲ್ಲಿ ಇರ್ತೀವಿ, ಅದೇ ಕೆಲಸ ಮಾಡ್ತಾ ಇರ್ತೀವಿ. ಕೋಪ ಬರುತ್ತೆ, ಜಗಳ ಮಾಡ್ತೀವಿ, ಬೈತೀವಿ, ಮಕ್ಳಿಗೆ ಹೊಡಿತೀವಿ, ಗಂಡನ ಜೊತೆಲಿ ಜಗಳ ಮಾಡ್ತೀವಿ, ಫ್ರೆಂಡ್ಸ್ ಜೊತೆಲ್ಲೂ ಜಾಲಿಯಾಗೂ ಇರ್ತೀವಿ, ಆಟ ಆಡ್ತೀವಿ, ಟ್ರಿಪ್ಪಿಗೆ ಹೋಗ್ತೀವಿ, ಎಲ್ಲನೂ ಮಾಡ್ತೀವಿ. ಆದ್ರೆ ಮೊದಲು ಮಾಡಿದಂತೆ ನಾವು ಮಾಡ್ತಾ ಇರಲ್ಲ. ಅಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣ್ತೀವಿ. ಏನನ್ನು ಮಾಡ್ತಾ ಇರ್ತೀವಿ ಅಂದ್ರೆ, ಅವೇರ್ನೆಸ್ ನಲ್ಲಿ ಕೆಲಸಗಳು ನಡೀತಾ ಇರುತ್ತೆ. ಟೀ ಕಾಫಿ ಕುಡಿತಾ ಇರುವಾಗ್ಲೂ ಅವೇರ್ನೆಸ್, ಜಾಲಿಯಾಗಿ ನೀವು ಟ್ರಿಪ್ಗಳಿಗೆ ಹೋದಾಗ್ಲೂ ಅವೇರ್ನೆಸ್ ಅಲ್ಲಿ ಇರ್ತೀರಾ, ಜಗಳ ಮಾಡುವಾಗ್ಲೂ ಅವೇರ್ನೆಸ್ ಅಲ್ಲಿ ಇರ್ತೀರಾ, ಕೋಪ ಮಾಡುವಾಗ್ಲೂ ನೀವು ಅವೇರ್ನೆಸ್ ಅಲ್ಲಿ ಇರ್ತೀರಾ. ಯಾವ ಅವೇರ್ನೆಸ್ ಅಂದ್ರೆ, ಇದು ನಾನು ಮಾಡ್ತಾ ಇಲ್ಲ, ಇದು ನಾನು ಮಾಡ್ತಾ ಇಲ್ಲ, ಇದು ಜಸ್ಟ್ ಈ ಶರೀರ, ಅಲ್ಲಿ ನಡ್ತಿರುವ ಸಂದರ್ಭಗಳು, ಅಲ್ಲಿ ಕಾನ್ಸಿಕ್ವೆನ್ಸಸ್, ಅಲ್ಲಿ ಸಿಚುವೇಶನ್ಸ್ ಈ ಶರೀರದಿಂದ ಅದನ್ನ ಮಾಡಿಸ್ತಾ ಇದೆ, ಆ ಮನಸ್ಸಿನಿಂದ ಅದನ್ನ ಮಾಡಿಸ್ತಾ ಇದೆ. ಇದು ನಾನಲ್ಲ, ಇದು ನನ್ನ ಒಂದು ನೇಚರ್ ಅಲ್ಲ. ಸೊ ಯಾವುದು ನನ್ನದಲ್ಲವೋ ನಾನು ಅದನ್ನ ಹಿಡಿದಿಟ್ಕೊಳ್ಳಲ್ಲ, ಅದು ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಸೊ ಒಂದು ವೇಳೆ ನಾನು ಧ್ಯಾನಿ ಆಗುವ ಮುಂಚೆ, ಇಲ್ಲ ಸನ್ಯಾಸಿ ಆಗುವ ಮುಂಚೆ ಜಗಳ ಮಾಡಿದರೆ, ಆ ಜಗಳವನ್ನು ಇಡೀ ದಿನ ಮನಸ್ಸಿನಲ್ಲಿ ಉಪ್ಪಿನಕಾಯಿ ಹಾಕೊಂಡು ಹೇಗೆ ಅದನ್ನ ಊರ್ಲಿಕ್ಕೆ ಬಿಡ್ತಾರೋ ಹಾಗೆ ಅದನ್ನ ಮನಸ್ಸಿನಲ್ಲೇ ಊರ್ಲಿಕ್ಕೆ ಬಿಟ್ಬಿಡ್ತಾ ಇದ್ವಿ. ಮನಸ್ಸಲ್ಲೇ ಅದು ಕೊರಿತಾ ಇರ್ತಿತ್ತು. ಆದರೆ ಇವತ್ತು ಆ ಜಗಳ ಆಗತ್ತೆ, ಅಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಆ ರೂಮಿಂದ ನೀವು ಇನ್ನೊಂದು ರೂಮಿಗೆ ಹೋಗೋಷ್ಟರಲ್ಲಿ ಮರ್ತು ಹೋಗ್ಬಿಡ್ತೀರಾ ಅದೇನ್ ನಡೆದಿತ್ತು ಅಂತ. ಅಷ್ಟಕ್ಕೆ ಅಲ್ಲಿಗೆ ಬಿಟ್ಬಿಡ್ತೀರಾ ಅದನ್ನ. ಈ ತರದ ಬದಲಾವಣೆಗಳನ್ನ ನಿಮ್ಮಲ್ಲಿ ನೀವು ಕಾಣ್ಲಿಕ್ಕೆ ಶುರು ಮಾಡ್ತೀರಾ. ನೀವು ಅವೇರ್ನೆಸ್ ಅಲ್ಲೇ ಇರ್ತೀರಾ, ಎಚ್ಚೆತ್ಕೊಂಡು ಮಾಡ್ತೀರಾ ಅಂತ ಓಶೋ ಹೇಳ್ತಾ ಇದ್ದಾರೆ. ನೀನು ಸನ್ಯಾಸಿ ಆಗಿದ ಮೇಲೆ ನಾನು ಇನ್ನು ಮೇಲೆ ಹೀಗೆ ಇರಬೇಕು, ನಾನು ಧ್ಯಾನಿ ಆದ್ಮೇಲೆ ನಾನು ಹೀಗೆ ಇರಬೇಕು ಅಂತ ಕೆಲವು ಮಾತುಗಳನ್ನ ನಿನ್ ಮನಸ್ಸಿನಲ್ಲಿ ಇಟ್ಕೊಂಡೆ ಆದ್ರೆ ನೀನ್ ಯಾವ ತರ ಆಗ್ತೀಯ ಅಂದ್ರೆ, ಭಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡುವವರು ಮುಳ್ಳಿನ ಹಾಸಿಗೆ ಮೇಲೆ ಮಲಗ್ತಾರೆ. ಕೆಲವೊಬ್ರು ನೀವು ನೋಡಿರ್ಬೇಕು, ಕುಂಭಮೇಳದಲ್ಲೆಲ್ಲ ನೋಡಿರ್ತೀರ. ಅವರು ಜೀವನ ಪರ್ಯಂತ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮುಳ್ಳಿನ ಹಾಸಿಗೆ ಮೇಲೆ ಮಲಗಿ ಜನರಿಗೆ ತೋರಿಸ್ತಾ ಇದ್ದಾರೆ, ನೋಡಿ ನಾನು ಸನ್ಯಾಸಿ, ನಾನು ಇದನ್ನ ಮಾಡಬಲ್ಲೆ, ನಾನು ಸಾಮಾನ್ಯರಿಗಿಂತ ಭಿನ್ನವಾಗಿದ್ದೇನೆ, ನಾನು ಸಾಮಾನ್ಯ ಅಲ್ಲ ಅಂತ ಅದನ್ನ ತೋರ್ಲಿಕ್ಕೆ ಜನಗಳಿಗೆ, ಮತ್ತೆ ತನಗೂ, ತನ್ನ ಮನಸ್ಸಿಗೂ, ನಾನು ಭಿನ್ನವಾಗಿದ್ದೇನೆ, ನಾನು ಸಾಮಾನ್ಯನಲ್ಲ. ಓಶೋ ಕೇಳ್ತಾ ಇದ್ದಾರೆ, ಇದು ಅಹಂಕಾರ ಅಲ್ವಾ? ಯಾವ ದೊಡ್ಡ ಸಾಧನೆ ಆಯ್ತು ಅದು? ಸೃಷ್ಟಿಕರ್ತ ನಿನಗೆ ಮೃದುವಾದ ಶರೀರವನ್ನು ಕೊಟ್ಟಿದ್ದಾನೆ, ಅದನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಅದನ್ನ ತಗೊಂಡು ಹೋಗ್ಬಿಟ್ಟು ಮುಳ್ಳಿನ ಮೇಲೆ ಮಲಗಿಸಿದರೆ ಯಾಕೆ ನೀನ್ ಹಾಗೆ ಮಾಡ್ತಾ ಇದೀಯಾ? ಓ ನೋಡ್ಕೊಳ್ಳಿ, ನಿನ್ನಲ್ಲಿರುವ ಅಹಂಕಾರಕ್ಕೆ ಒಂದು ತೃಪ್ತಿ, ಅದಕ್ಕೆ ಖುಷಿ ಆಗತ್ತೆ. ಎಲ್ಲರೂ ಹೇಳ್ತಾರೆ, ಓ ಇವ್ರು ಮಾತ್ರ ಮುಳ್ಳಿನ ಹಾಸಿಗೆ ಮೇಲೆ ಮಲಗ್ತಾರೆ ಅಂತ, ಇನ್ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದಾಗ ನಿನ್ನ ಅಹಂಕಾರಕ್ಕೆ ತೃಪ್ತಿ ಆಗತ್ತೆ. ನೀನ್ ಯಾವ ಮಹಾ ಸಾಧನೆ ಮಾಡ್ತಾ ಇದೀಯಾ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿ? ನಿನ್ನ ತರ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿ ಸಾಧನೆ ಮಾಡುವುದಾಗಿದ್ರೆ ಬುದ್ಧ, ರಾಮ, ಕೃಷ್ಣ, ಜೀಸಸ್ ಅವರು ಅಂಥದ್ದೇ ಏನೋ ಒಂದು ಮಾಡ್ತಾ ಇದ್ರು, ಬೇರೆ ಯಾರು ಮಾಡಿಲ್ವಲ್ಲ ಅದನ್ನ. ಸೊ ಎನ್ಲೈಟ್ಮೆಂಟು, ಮುಕ್ತಿ ಸಿಕ್ಕತ್ತೆ ಮುಳ್ಳಿನ ಹಾಸಿಗೆ ಮೇಲೆ ಮಲಗೋದ್ರಿಂದ ಅಂತ ಆಗಿದ್ರೆ ಎಲ್ಲರನ್ನೂ ಅದ್ರ ಮೇಲೆ ಮಲಗಿಸ್ಬಿಡ್ಬಹುದಾಗಿತ್ತಲ್ಲ, ಮುಳ್ಳಿನ ಹಾಸಿಗೆ ಮೇಲೆ. ಆದರೆ ಇಂತಹ ಯಾವ ಒಂದು ಆಕ್ಟಿವಿಟೀಸ್ ಇಂದ ನಮ್ಗೆ ಮುಕ್ತಿ ಸಿಕ್ಕಲ್ಲ. ಯಾವ ಪ್ರತಿಭೆಯನ್ನು ತೋರ್ಲಿಕ್ಕಾಗಿ ನೀವು ಇದನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ.
ಐನ್ಸ್ಟೈನ್ ಆಗ್ಬಿಡ್ತಾನ ಇವನು ಮುಳ್ಳಿನ ಮೇಲೆ ಮಲಗಿದಾಗ? ಬುದ್ಧನಾಗ್ಬಿಡ್ತಾನ? ರಾಮನಾಗಿ ಬಿಡ್ತಾನ? ಏನೂ ಆಗಲ್ಲ. ಸೊ ಇದೇ ರೀತಿ ಉಪವಾಸ, ವನವಾಸ ನಾವೆಲ್ಲ ಮಾಡ್ತೀವಿ ನೋಡಿ, ಅದನ್ನು ಸಹ ಇಲ್ಲಿ ಕೊಟ್ ಅಂತ ಹೇಳ್ತೀನಿ. ಕೊಟ್ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ, ಇಲ್ಲಿ ಮುಳ್ಳಿನ ಹಾಸಿಗೆ ಮೇಲೆ ಮಲಗುವುದು ಅನ್ನೋದು ಅವರು ಒಂದು ಉದಾಹರಣೆ ಕೊಟ್ಟರೆ, ನಾವು ನಮ್ಮನ್ನ ನೋಡ್ಕೊಳ್ಬೇಕು. ನಾವು ಕೆಲವೊಬ್ರು ಇವತ್ತು ನಾನು ನಿರ್ಜಲವಾಗಿ ಇರ್ತೇನೆ, ನೀರು ಸಹ ಕುಡಿಯಲ್ಲ. ಇನ್ನು ಹಲವರು ನಾನು ಚಪ್ಪಲಿ ಹಾಕ್ದೇನೆ ಪಾದಯಾತ್ರೆ ಮಾಡ್ತೇನೆ, ಮಳೆ ಬರ್ಲಿ ಏನೇ ಆಗ್ಲಿ ನಾನು ನಡ್ಕೊಂಡು ಅಷ್ಟು ದೂರ ಅವರಿಗೆ ಹೋಗ್ತೇನೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೀಗೆ ಹರಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ. ಆಗ ಅವಶು ಕೇಳ್ತಾ ಇದ್ದಾರೆ ಅವ್ರನ್ನ, ಏನ್ ಸಾಧನೆ ಮಾಡ್ದಂಗಾಯ್ತು? ಯಾವ ಸಾಧನೆ ಮಾಡ್ತಾ ಇದ್ದೀರಾ ಇಲ್ಲಿ? ಇಲ್ಲಿ ಅಹಂಕಾರ ತೃಪ್ತಿ ಆಗ್ತಾ ಇದೆ. ನಾನು ದೊಡ್ಡ ಭಕ್ತ, ನನ್ನ ತರ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಮಾಡದ್ದನ್ನ ನಾನು ಮಾಡ್ತೀನಿ. ಅವಾಗ ಅಲ್ಲಿ ಅಹಂಕಾರ. ಇದೆಲ್ಲ ಬೇಕಾ? ನಮ್ಗೆ ಮುಕ್ತಿ ಬೇಕು ಅಂದ್ರೆ ಹೀಗೆಲ್ಲ ಮಾಡ್ಬೇಕಾ? ಅವಶ್ಯಕತೆ ಇದೆಯಾ? ಅದು ಬರೀ ನಿಮ್ಮ ಅಹಂಕಾರಕ್ಕೆ ಖುಷಿ ಕೊಡ್ಲಿಕ್ಕೆ ಮಾತ್ರ ಸಾಧ್ಯ. ಹಾಗಿದ್ದಿದ್ರೆ ಎಲ್ಲರೂ ಬರಿಗಾಲಲ್ಲಿ ನಡೀತಾ ಇದ್ರು. ಯಾರು ಮಾಡದೇ ಇರೋದನ್ನ ಮಾಡ್ಬೇಕು ಅಂತಂದ್ರೆ ಆಹಾರದ ಬದಲು ಕಲ್ಲು ಮಣ್ಣುಗಳನ್ನ ತಿಂತಾ ಇದ್ರು. ಯಾವ ತರದ ಒಂದು ಕ್ರಾಂತಿಯನ್ನು ಮಾಡಲು ಬಯಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಕ್ರಾಂತಿ ಅಂದ್ರೆ ಎಂತ ಕ್ರಾಂತಿಯನ್ನು ಮಾಡಬೇಕು? ನೀನು ಮಲಗಿದೀಯ ಅಲ್ವಾ, ಎಚ್ಚೆತ್ತುಕೊಳ್ಳುವ ಕ್ರಾಂತಿಯನ್ನು ಮಾಡು. ನೀನ್ ಹೇಗೆ ಎಚ್ಚೆತ್ಕೊಂಡಿದೀಯೋ ಅದರಂತೆ ಎಲ್ಲರೂ ಎಚ್ಚೆತ್ತುಕೊಳ್ಳುವಂತೆ ಮಾಡು. ಅಂತಹ ಕ್ರಾಂತಿಯನ್ನು ಮಾಡು ಅಂತ ಹೇಳ್ತಾರೆ. ಅದು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂದಾಗ, ನೀನು ದೃಷ್ಟನಾಗು ಅಂತಂದ್ರೆ ಬರೀ ನೋಡ್ಬೇಕು ಏನ್ ನಡೀತಾ ಇದೆ. ಅಬ್ಸರ್ವರ್, ಅವೇರ್ನೆಸ್ ನಲ್ಲಿದ್ದಾಗ ನಾವು ಅಬ್ಸರ್ವ್ ಮಾಡ್ತೀವಿ. ಅಬ್ಸರ್ವ್ ಅಂತಂದ್ರೆ ನೋಡುವುದು, ದೃಷ್ಟನಾಗುವುದು. ನಾನಲ್ಲಿ ಭಾಗವಹಿಸ್ತಾ ಇಲ್ಲ. ಶರೀರ ಇದೆ, ಈ ಶರೀರಕ್ಕೆ ಹಸಿವಾಗ್ತಾ ಇದೆ, ಈ ಶರೀರ ಊಟ ಮಾಡ್ತಾ ಇದೆ, ಅಷ್ಟೇ. ನನಗೆ ಇದಕ್ಕೆ ಏನೂ ಇಲ್ಲ ಸಂಬಂಧ, ನೋಡ್ಬೇಕು ಅಷ್ಟೇ. ಮನಸ್ಸು ಇದೆ, ಇದಕ್ಕೆ ಕೋಪ ಬರ್ತಾ ಇದೆ, ಇದಕ್ಕೆ ಬೇಜಾರಾಗ್ತಾ ಇದೆ, ಇದಕ್ಕೆ ಖುಷಿ ಆಗ್ತಾ ಇದೆ, ಅದನ್ನ ಗಮನಿಸ್ಬೇಕು ಅಷ್ಟೇ. ಸೊ ದೃಷ್ಟನಾಗು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀನು ಮುಕ್ತನಾಗಬೇಕು, ನಾನು ಸನ್ಯಾಸಿ ಆಗಿದ್ದೇನೆ, ನಾನು ಅನ್ಯರಂತೆ ಇಲ್ಲ ಅಂತ ತಿಳಿದಾಗ ನಿನಗೆ ರೋಗ ಬರದೇ ಇರುತ್ತಾ, ಸಾವು ಬರದೇ ಇರುತ್ತ. ನೀನ್ ಇದರಿಂದ ತಪ್ಪಿಸ್ಕೊಳ್ಳಕ ಆಗದೇ ಇಲ್ಲ. ಹೀಗಿದ್ದಿದ್ದರೆ ಏಸು ಕ್ರಿಸ್ತನಿಗಾಗ್ಲಿ, ರಾಮಕೃಷ್ಣರಿಗಾಗ್ಲಿ, ಬುದ್ಧನಿಗಾಗ್ಲಿ ಸಾವೇ ಬರಬಾರ್ದಿತ್ತಲ್ಲ. ಅವ್ರು ಎನ್ಲೈಟೆಂಡ್ ಅಲ್ವಾ? ಅವ್ರಿಗೆ ಮುಕ್ತಿ ಸಿಕ್ಕಿಲ್ವಾ? ಹಾಗಿದ್ರೆ ಶರೀರವನ್ನು ಹೊಂದಿದ್ದಾರೆ ಅಂತಂದಾದ್ಮೇಲೆ ಅದಕ್ಕಾಗುವ ಎಲ್ಲ ಆಗು ಹೋಗುಗಳನ್ನ ದೃಷ್ಟನಂತೆ ಅದನ್ನ ಗಮನಿಸ್ತಾ ಇರು. ಶರೀರ ಇದೆ, ಇದಕ್ಕೆ ರೋಗನೂ ಬರುತ್ತೆ. ಶರೀರ ಇದೆ, ಇದಕ್ಕೆ ಹಸಿವು ಆಗತ್ತೆ. ಶರೀರದ ಜೊತೆಗೆ ಮನಸ್ಸು ಇದೆ, ಕೋಪ ತಾಪಗಳು ಬರುತ್ತೆ. ಶರೀರ ಇದೆ, ಇದಕ್ಕೆ ವಯಸ್ಸು ಆಗತ್ತೆ. ಶರೀರ ಇದೆ, ಇದಕ್ಕೆ ಸಾವು ಬರುತ್ತೆ. ಇದನ್ನ ನಾವು ಗಮನಿಸ್ಬೇಕು ಅಷ್ಟೇ. ಇದರಿಂದ ಯಾರಿಗೂ ಇವತ್ತಿನವರೆಗೂ ಮುಕ್ತಿ ಸಿಕ್ಕಿಲ್ಲ. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ನಿಮ್ಮನ್ನು ಮೂಲತಃ ಮುಕ್ತಿ ಕೊಡ್ತಾ ಇದ್ದೇನೆ, ಮೂಲದಿಂದ ಮುಕ್ತಿ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಓಶೋ. ಆದರೆ ನೀವು ಇಂತಹ ಒಂದು ಸಾವಿರಾರು ವಿಚಾರಗಳಿಂದ ನನ್ನ ಹತ್ರ ಬಂದಾಗ, ಓಶೋ ಹತ್ರ ನಾನು ಸನ್ಯಾಸಿ ದೀಕ್ಷಾ ತಗೊಂಡ್ರೆ ನನ್ನಲ್ಲಿ ಹಿಂಗಾಗತ್ತೆ, ಹಂಗಾಗತ್ತೆ, ಇಂತಿಂತ ಶಕ್ತಿಗಳು ಬರುತ್ತೆ, ನಾನು ಅದನ್ ಮಾಡಬಲ್ಲೆ, ಇದನ್ ಮಾಡಬಲ್ಲೆ ಅಂತ ತಿಳ್ಕೊಂಡು ಒಂದ್ ವೇಳೆ ಬರ್ತಾ ಇದ್ರೆ ಪ್ಲೀಸ್ ನನ್ನ ಹತ್ರ ಬರಬೇಡಿ. ಅಂತಹ ಯಾವ್ದಾದ್ರು ಸಂತರು ಗುರುಗಳು ಇದ್ರೆ ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ನನ್ನಿಂದ ಇದೆಲ್ಲ ಆಗಲ್ಲ, ನಾನು ಇದನ್ ಮಾಡೋದು ಇಲ್ಲ, ಸೊ ನನ್ನ ಹತ್ರ ಬರಬೇಡಿ. ಸೇಮ್ ಡೈಲಾಗ್ ನೋಡಿ ಪತ್ರಿ ಸರ್ ಹೇಳ್ತಾ ಇದ್ರು. ಯಾರಾದ್ರೂ ಪತ್ರಿ ಸರ್ ಹತ್ರ ಬಂದ್ಬಿಟ್ಟು ಸರ್ ನನ್ಗೆ ಎಷ್ಟೋ ವರ್ಷದಿಂದ ಹೀಗೆಲ್ಲ ರೋಗ ಇದೆ, ಕಷ್ಟ ಇದೆ ಅಂತ ಹೇಳಿದಾಗ ಪತ್ರಿ ಸರ್ ಹೇಳೋರಂತೆ, ನಾನು ಕೇಳಿಸ್ಕೊಂಡಿದ್ದೀನಿ, ಅಯ್ಯೋ ಅವ್ರು ಹೇಳೋದ್ ಮಾತ್ರ ಅಲ್ಲ, ಬೈದ್ ಬಿಡೋರಪ್ಪ,
ನಾನು ಹೊಸ್ದಾಗಿ ಹೋಗಿದ್ದೆ. ಫಸ್ಟ್ ಇನ್ನು ಸೆಕೆಂಡ್ ಟೈಮೇ ಸರ್ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ದು ನಾನು ಅವತ್ತು. ಎಲ್ಲ ಸೆಷನ್ ಮುಗಿದಾದ್ಮೇಲೆ ಎಲ್ಲರೂ ಸರ್ಗೆ ಶೇಕ್ ಹ್ಯಾಂಡ್ ಕೊಡ್ತಾರಲ್ವಾ, ಸೊ ಎಲ್ಲ ಜನ ಮುಗ್ಗರಿಸ್ಕೊಂಡು ಹೋಗಿ ಸರ್ಗೆ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ರು. ಅಂತಹ ಒಂದು ಗುಂಪಲ್ಲಿ ಒಬ್ಬ ಮಹಿಳೆ ಏನ್ ಮಾಡಿದ್ಲು ಅಂತಂದ್ರೆ, ಎಷ್ಟಿದ್ರು ನಮ್ಮ ಬುದ್ಧಿ ಬೇಗ ಬದ್ಲಿ ಆಗಲ್ವಲ್ಲ, ಒಂದು ಕೈಯಲ್ಲಿ ಒಂದು ನೀರಿನ ಬಾಟ್ಲ್ ತಗೊಂಡ್ ಬಂದಿದ್ದಾಳೆ. ಅವಳು ಯೋಚನೆ ಏನಾಗಿತ್ತು ಅಂದ್ರೆ, ನಾನು ಇಲ್ಲಿಗೆ ಬಂದಿದ್ದೇನೆ, ಈ ಬಾಟ್ಲನ್ನ ಒಂದು ವೇಳೆ ಸರ್ ಕೈ ಮುಟ್ಟಿಸ್ಬಿಟ್ರೆ ನಾನು ಈ ನೀರನ್ನ ಮನೆಗೆ ತಗೊಂಡು ಹೋಗ್ಬಿಟ್ಟು, ನಾವೆಲ್ಲ ಗಂಗಾಜಲ ಅದು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ ಇಷ್ಟು ವರ್ಷದಿಂದ, ಆ ತರ ಮಾಡ್ಬೇಕು, ಮನೆಯವ್ರಿಗೂ ಅದನ್ನ ಪ್ರಸಾದ ರೂಪದಲ್ಲಿ ಕೊಡಬಹುದಲ್ಲ ಅನ್ನೋ ಒಂದು ವಿಚಾರದಿಂದ ಒಂದು ಸಣ್ಣ ಬಾಟ್ಲಲ್ಲಿ ನೀರ್ ತಗೊಂಡ್ ಬಂದು ಶೇಕ್ ಹ್ಯಾಂಡ್ ಮಾಡ್ತಾ ಇರುವ ಎಷ್ಟೋ ಸಾವಿರಾರು ಕೈಗಳ ಮಧ್ಯದಲ್ಲಿ ಅವಳು ಒಂದು ಕೈಯನ್ನು ದೂರಿಸಿ ಸರ್ಗೆ ಶೇಕ್ ಹ್ಯಾಂಡ್ ಮಾಡ್ಲು ಹೋದ್ಲು. ಅಂತಹ ಒಂದು ಫುಲ್ ಕ್ರೌಡ್ ಅಲ್ಲಿ ಸರು ಆ ಬಾಟ್ಲ್ ಅನ್ನ ಇಸ್ಕೊಂಡು ಕಿತ್ತಿ ಎಸೆದು ಅಷ್ಟೊತ್ತು ನಗುಮುಖದಿಂದ ಇದ್ದವರು ಕೋಪದಿಂದ ಅವ್ರ ಮುಖ, ಅವಳಿಗೆ ಹೀಗೆ ಕೋಪ ಮಾಡಿ, ನಡಿ ಇಲ್ಲಿಂದ ಹೊರಗೆ, ಸೈಡಿಗೆ ಹೋಗು, ನೀನು ಹಿಂದೆ ಹೋಗು. ನನ್ಗೆ ಅರ್ಥ ಆಗ್ಲಿಲ್ಲ ಫಸ್ಟ್ ಯಾಕೆ ಸರ್ಗೆ ಅವಳ ಮೇಲೆ ಅಷ್ಟು ಕೋಪ ಬರ್ತಾ ಇದೆ ಅಂತ. ಆಮೇಲೆ ಗಮನಕ್ಕೆ ಬಂದಿದ್ದು ಅವಳು ಮಾಡುವ ಹುಚ್ಚುತನಕ್ಕೆ ಕೋಪ ಬಂದಿದ್ದು ಅಂತ. ಅವ್ರು ಹೇಳೋರು, ನಾನು ನಿಮ್ಗೆ ಬರೀ ಧ್ಯಾನ ಹೇಳ್ಕೊಡ್ತೀನಿ, ಮುಕ್ತಿ ಮಾರ್ಗ ತೋರಿಸ್ತೀನಿ, ಬೇರೆ ಏನೂ ಇಲ್ಲ. ನಿಮ್ಗೆ ರೋಗಗಳಿದ್ಯಾ, ಡಾಕ್ಟರ್ ಹತ್ರ ಹೋಗ್ರಿ. ಪ್ರಾಬ್ಲಮ್ಸ್ ಇದೆಯಾ, ಅಲ್ಲಿ ಕೌನ್ಸಿಲ್ ಹತ್ರ ಹೋಗ್ರಿ. ನನ್ನ ಹತ್ರ ಇದನ್ನೆಲ್ಲ ತಗೊಂಡ್ ಬರ್ಬೇಡಿ ಅಂತ ಹೇಳೋರು. ನಾನು ಅದಕ್ಕಾಗಿ ಕೂತಿಲ್ಲ ಇಲ್ಲಿ, ನನ್ಗೆ ರೋಗ ಇಲ್ಲ, ನಾನು ಡಾಕ್ಟ್ರಾ, ನನ್ನ ಹತ್ರ ಯಾಕೆ ಬಂದೆ, ಹೋಗು ಡಾಕ್ಟರ್ ಹತ್ರ ಅಂತ ಹೇಳೋರು ಅವರು. ನನ್ನ ಹತ್ರ ಬಂದವ್ರಿಗೆ ಸಿಗೋದು ಒಂದೇ, ಧ್ಯಾನ ಮತ್ತೆ ಮುಕ್ತಿ. ಇದ್ ಬಿಟ್ರೆ ಇನ್ನೇನು ಸಿಕ್ಕಲ್ಲ. ಇದ್ ಬೇಕು ಅಂದ್ರೆ ನನ್ನ ಹತ್ರ ಬಂದ್ರಿ, ಇಲ್ಲಾಂದ್ರೆ ಹೋಗ್ತಾ ಇರಿ ಅಂತ ಹೇಳೋರು. ಹಾಗೇನೆ ಇಲ್ಲಿ ಓಶೋ ಹೇಳ್ತಾ ಇದ್ದಾರೆ, ನಿಮ್ಗೆ ಈ ಥರದ್ದೆಲ್ಲ ಬೇಕಾಗಿದೆಯಾ, ನನ್ನ ಹತ್ರ ಬರಬೇಡಿ ಅಂತ ಗುರುಗಳನ್ನ ಹುಡ್ಕೊಂಡು ಹೋಗಿ ಚಮತ್ಕಾರ ಮಾಡಿ ಮಾಡಿ ಬನ್ನಿ, ನನ್ನ ಕಾಲ್ ಮುಟ್ಟಿದ ತಕ್ಷಣ ನಿಮ್ಮಲ್ಲಿರುವ ರೋಗಗಳೆಲ್ಲ ಮಾಯ ಆಗತ್ತೆ ಅಂತ ಹೇಳುವ ಗುರು ಹತ್ರ ಹೋಗಿ. ನಾನು ಅದನ್ನ ಹೇಳೋದು ಇಲ್ಲ, ನಾನು ಮಾಡೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನ್ ಹೇಗಿದ್ಯೋ ನೀನ್ ಹಾಗೇ ಇರ್ತೀಯ, ನಿನ್ನಲ್ಲಿ ಯಾವ ಬದಲಾವಣೆ ಆಗಲ್ಲ, ಒಂದೇ ಬದಲಾವಣೆ ಆಗತ್ತೆ, ನೀನು ದೃಷ್ಟನಾಗ್ತೀಯ, ನೀನು ಎಚ್ಚೆತ್ಕೊಳ್ತೀಯ, ನಿನ್ನನ್ನ ಇದರಿಂದ ಮುಕ್ತನಾಗಿಸ್ತೇನೆ ನಾನು. ಮುಕ್ತಿ ಅಂತಂದ್ರೆ ಇಂತಹ ಒಂದು ಅಹಂಕಾರ, ಅಭಿಮಾನ ಮತ್ತು ತಪ್ಪು ತಿಳುವಳಿಕೆಯಿಂದ ನಿನ್ಗೆ ಮುಕ್ತಿ ಸಿಕ್ಕುತ್ತೆ. ನೀನು ಸಾಮಾನ್ಯನಾಗ್ತೀಯ. ಮುಕ್ತಿ ಅಂತಂದ್ರೆ ಸಾಮಾನ್ಯ ಆಗುವುದು. ಯಾಕೆ ಅಂದ್ರೆ ಆ ಸೃಷ್ಟಿಕರ್ತನಿಗೆ ಪ್ರಿಯವಾದವರು ಯಾರು ಅಂತಂದ್ರೆ ಸಾಮಾನ್ಯರೇ ಅವನಿಗೆ ಪ್ರಿಯವಾದವರು. ಸೊ ಲಾಸ್ಟ್ಲಿ ಅವ್ರು ಹೇಳ್ತಾರೆ, ಕೈ ಕಾಲಿದೆ ಅಂತ ಆಡಿಸ್ತಾ ಇರ್ಬೇಡಿ, ಯಾವಾಗ ಯಾವ್ದನ್ನ ಬಳಸ್ಬೇಕು ಅದನ್ನ ಬಳಸ್ಬೇಕು. ಕಾಲಿದೆ ಅಂತ ಯಾವತ್ತೂ ನಡಿತಾನೇ ಇರ್ತೀವ, ಇಲ್ಲ ಕೈಗಳಿಂದ ಎತ್ತಿ ಸಾಮಾನು ಎತ್ಕೊಳ್ಬಹುದು ಅಂತ ಹಾಗಂತ ಪ್ರತಿಕ್ಷಣ ನಾವು ಸಾಮಾನುಗಳನ್ನ ಮುಟ್ತಾನೆ ಇರ್ತೀವ. ಒಂದು ವೇಳೆ ನೀನು ಕುರ್ಚಿ ಮೇಲೆ ಕೂತಿದ್ದಾಗ ಕಾಲಿದೆ ಅಂತ ಕಾಲನ್ನು ಆಡಿಸ್ತಾ ಇದ್ದು, ಕೈ ಇದೆ ಅಂತ ಕೈಯನ್ನು ಆಡಿಸ್ತಾ ಇದ್ರೆ ನೀನ್ ಎಂತಹ ದೊಡ್ಡ ತಪ್ಪನ್ನು ಮಾಡ್ತಾ ಇದೀಯ. ಕೂತಾಗ ಕೈ ಕಾಲು ಯಾಕೆ ಆಡಿಸ್ಬೇಕು ಅಂತ ಕೇಳ್ತಾ ಇದ್ರೆ, ನಡಿವಾಗ ಕಾಲನ್ನ ಆಡಿಸ್ಬೇಕು, ಕೆಲಸ ಮಾಡುವಾಗ ಕೈಯನ್ನ ಆಡಿಸ್ಬೇಕು. ಕುರ್ಜಿ ಮೇಲೆ ಕೂತಾಗ ಸುಮ್ಮನೆ ಕೂತ್ಕೊಳ್ಬೇಕು. ಅಂದರೆ ಅವರು ಹೇಳುವ ಮಾತಿನ ತಾತ್ಪರ್ಯ ಏನಿದೆ ಅಂದ್ರೆ, ಅವಶ್ಯಕತೆ ಬಿದ್ದಾಗ ಕೆಲಸ ಮಾಡ್ಬೇಕು. ಮನಸ್ಸಿದೆ, ಆಲೋಚನೆ ಮಾಡುವ ಶಕ್ತಿ ಇದೆ ಅಂತ ಸತತವಾಗಿ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಶ್ಯಕತೆ ಇದ್ದಾಗ ಆಲೋಚನೆ ಮಾಡು, ಅವಶ್ಯಕತೆ ಇಲ್ಲದಾಗ ಆಲೋಚನೆಯನ್ನು ನಿಲ್ಲಿಸಿ ಬಿಡು. ಮನಸ್ಸಿದೆ ಅಂದ ಮಾತ್ರಕ್ಕೆ ಯೋಚನೆ ಮಾಡ್ತಾನೇ ಇರ್ತೀಯ, ಕಾಲಿದೆ ಅಂದ ಮಾತ್ರಕ್ಕೆ ಚೇರಲ್ಲಿ ಕೂತ್ಕೊಂಡ್ರು ಕಾಲಾಡಿಸ್ತಾ ಇರ್ತೀಯ, ಕೈ ಆಡಿಸ್ತಾ ಇರ್ತೀಯ. ಇದರಿಂದ ನೀನು ನಿನ್ನ ಜೀವನವನ್ನೇ ನೀನು ಕೈದಿ ತರ ಜೀವಿಸ್ತಾ ಇದೀಯಾ ಅಂತ ಹೇಳ್ತಾ ಇದ್ದಾರೆ. ಜೀವನವನ್ನು ಕೈದಿಯ ತರ ಜೀವಿಸ್ಲಿಕ್ಕೆ ನಿನಗೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಇಷ್ಟ, ನೀನ್ ಅಂತಹ ಗುರುಗಳನ್ನ ಮೆಚ್ಕೊಳ್ತೀಯ. ಯಾರು ನಿನ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಿ ಸ್ನಾನ ಮಾಡಿ ಇದೇ ಸಮಯಕ್ಕೆ ಊಟ ಮಾಡಿ, ಇದು ಒಳ್ಳೆಯದು, ಇದು ಶುಭ, ಅದು ಅಶುಭ,
ಅಂತ ಹೇಳಿಕೊಟ್ಟು, ನೀನು ಅವನನ್ನ ಮಹಾತ್ಮ ಅಂತೀಯ, ಅವನು ನಿನ್ನನ್ನ ಮಹಾಮಾನವ ಅಂತ ಹೇಳ್ತಾನೆ. ಇಬ್ಬರು ಈಗೋಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇಬ್ಬರು ಈಗೋ ಸ್ಯಾಟಿಸ್ಫೈ ಆಗ್ತಾ ಇದೆ ಇಲ್ಲಿ. ಆದ್ರೆ ಸಾರಿ, ನಾನು ಸಾಧಾರಣ ಮನುಷ್ಯ, ನೀವು ಸಾಧಾರಣವಾಗಿ ಇರ್ಲಿಕ್ಕೆ ಬಯಸಿದ್ರೆ ನೀವು ನನ್ನ ಹತ್ರ ಬರ್ತೀರಾ, ನಾನು ಸಾಧಾರಣವಾಗಿ ಇರುವುದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೇನೆ. ನಾವು ಯಾರಿಂದ ಭಿನ್ನವಾಗಿ ವರ್ತಿಸುವ ಅವಶ್ಯಕತೆ ಇಲ್ಲ, ಭಿನ್ನವಾಗಿ ತಯಾರಾಗುವ ಅವಶ್ಯಕತೆನೂ ಇಲ್ಲ. ಅಂದ್ರೆ ನಾವು ಆತರ ಪರಿವರ್ತನೆ ಆಗುವ ಅವಶ್ಯಕತೆನೂ ಇಲ್ಲ. ಸೊ ಅವ್ರು ಹೇಳ್ತಾ ಇದ್ದಾರೆ, ನಾನು ಆಲಸ್ಯದ ಶಿರೋಮಣಿ, ನಾನು ಏನು ಮಾಡಲ್ಲ, ಅಷ್ಟು ಲೇಜಿ. ನಾನು ಮಾತಾಡುವುದು ಇಲ್ಲ, ಓಡಾಡುವುದು ಇಲ್ಲ, ಕೈಯಿಂದ ಕೆಲಸ ಮಾಡಲ್ಲ, ಕಾಲಿಂದ ಕೆಲಸ ಮಾಡಲ್ಲ, ಮನಸ್ಸನ್ನು ಕೆಲಸಕ್ಕೆ ಕೊಡಲ್ಲ, ಶರೀರಕ್ಕೂ ಹೆಚ್ಚಿನ ಕೆಲಸ ಕೊಡಲ್ಲ, ನಾನು ತುಂಬಾ ಲೇಜಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿನ್ಗೂ ನಾನು ಅದನ್ನೇ ಹೇಳ್ಕೊಡ್ತೇನೆ. ಆ ಪ್ರಭು ನನ್ನಿಂದ ಏನು ಮಾಡಿಸ್ತಾನೋ ನಾನು ಅದನ್ನ ಮಾತ್ರ ಮಾಡ್ತೇನೆ. ಅವ್ನು ನಡೆಸಿದ್ರೆ ನಡೀತೇನೆ, ಅವನು ಓಡಿಸಿದ್ರೆ ಓಡ್ತೇನೆ, ಅವನು ತಿನ್ಸಿದ್ರೆ ತಿಂತೇನೆ, ಅವ್ನು ಮಲಗಿಸಿದಾಗ ಮಲಗ್ತೇನೆ. ಸೊ ಹೀಗಾಗಿ ನಾನು ಎಲ್ಲರಂತೆ ಸಾಮಾನ್ಯನೇ, ಆದರೆ ಸಹಜವಾಗಿ ಇರುವ ಸ್ಥಿತಿಯಲ್ಲಿ, ನೋಡಿ ಸಹಜ ಅಂತ ನೀವು ಈ ಪದವನ್ನು ಕೇಳಿರ್ಬೋದು, ಸಹಜ ಸ್ಥಿತಿ ಧ್ಯಾನ ಅಂತ ಹೇಳ್ತಾರೆ. ಸೊ ಸಹಜವಾಗಿ ಇರಲು ಪ್ರಯತ್ನಿಸಿ, ಅದರಲ್ಲಿಯೇ ನಿಮ್ಗೆ ಮುಕ್ತಿ ಇದೆ. ನಾನು ಆ ಮುಕ್ತಿಯನ್ನೇ ಘೋಷಣೆ ಮಾಡಿದ್ದು. ಸನ್ಯಾಸಿ ಕೊಟ್ಟಾಗ ನಿನಗೆ ಮುಕ್ತಿಯನ್ನು ಕೊಟ್ಟೆ ಅಂತ ಹೇಳಿದಾಗ ಅದರ ಅರ್ಥ ನಾನು ನಿನ್ನನ್ನ ಸಹಜವಾಗಿ ಇರಲಿಕ್ಕೆ, ನಿನ್ನನ್ನು ಮುಕ್ತವಾಗಿ ಬಿಟ್ಟು ಬಿಟ್ಟಿದ್ದೇನೆ, ಯಾವ ಇದ್ರ ಕಟ್ಟುಪಾಡುಗಳಲ್ಲಿ ಹಾಕಿಲ್ಲ, ನಿನಗೆ ಯಾವ ನಿಬಂಧನೆಗಳನ್ನು ಕೊಟ್ಟಿಲ್ಲ, ನೀನ್ ಹೀಗೆ ಇರ್ಬೇಕು ಹೀಗೆ ಮಾಡ್ಬೇಕನ್ನುವ ನಿಬಂಧನೆಗಳಿಲ್ಲ, ಸಹಜವಾಗಿ ಇರಿ ಅಂತ ಹೇಳ್ತಾ ಇದ್ದಾರೆ. ಅದುವೇ ಮುಕ್ತಿ. ಮುಕ್ತಿ ಅಂತಂದ್ರೆ ನಾರ್ಮಲ್ ಆಗಿ ಇರುವುದೇ ಮುಕ್ತಿ ಅಂತ ಹೇಳ್ತಾ ಇವತ್ತಿನ ಈ 2 ಮಾತುಗಳನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮಾಸ್ಟರ್ಸ್. ಓಶೋ ಅವರು ಮಹಾ ಅಷ್ಟವಕ್ರ ಗೀತೆಯಲ್ಲಿ ಮುಕ್ತಿ ಮತ್ತೆ ಸನ್ಯಾಸದ ವಿಷಯವಾಗಿ ಹೇಳಿದ ಈ 2 ಮಾತುಗಳು. ಸೊ ಥ್ಯಾಂಕ್ ಯು.